ಸುಳ್ಳೆ ಅದು. ಇವಾಗ ಆಲ್ರೆಡಿ ಇವಾಗ ಅವ್ರು ಈಗ ಒಂದ್ ನಿಮಿಷ ಒಂದೇ ಫೋಟೋನ ನಾವು ತೋರಿಸ್ತೀವಿ ಸರ್. ಒಬ್ಬ ಮನುಷ್ಯನ 4-5 ತರ ತೋರಿಸ್ಬೋದು. ಗಾಡಿನ ನಿಲ್ಲಿಸ್ಬಿಟ್ಟು ತೋರಿಸ್ಬೇಕು. ಮೊಬೈಲ್ಗಳಲ್ಲಿ ಒಂದು ಆಟೋ ಫೋಟೋ ಹೊಡೆದ್ರೆ ಯಾವ ತರ ಚೇಂಜ್ ಮಾಡ್ಬೋದು ನಾನು ಹೇಳೋದು. ಇವಾಗ ಮೊಬೈಲ್ ಕೊಟ್ಟಿದಾರಲ್ಲ, ಇವಾಗ 8,000 ರೂಪಾಯಿ ಮೊಬೈಲಲ್ಲೇನೆ 3ರಿಂದ 10 ತರ ಚೇಂಜ್ ಮಾಡ್ಬೋದು. ಒಂದು ಕಲರ್ ಮಾಡ್ಬೋದು, ಒಂದು ಐಟಮ್ ಬ್ಲಾಕ್ ಮಾಡ್ಬೋದು, ಒಂದು ಸ್ಟಿಕ್ಕರ್ ಇಲ್ದಂಗ್ ಮಾಡ್ಬೋದು. ಮೊಬೈಲ್ ಎಲ್ಲ ಈ ತರ ಮಾಡ್ಬೇಕಾರೆ ಅವ್ರ ಕ್ಯಾಮ್ರಾದಲ್ಲಿ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ಇನ್ನೊಂದು, ಈಗ ಅದೇನೋ ಆಟೋ ಫುಲ್ ಇರ್ಬೋದು. ಈಗ ಅವ್ರು ಹೇಳ್ತಾರೆ 1,60,000 ಆಟೋಗಳು ಮಾತ್ರ ಪರ್ಮಿಟ್ ಇದೆ. ಚೆಕ್ ಮಾಡಿಸ್ಬೇಕು. 8 ಲಕ್ಷ ಆಟೋ ಇಲ್ಲ ಆರ್ಟಿಒ ಚೆಕ್ ಮಾಡಿಸ್ಬೇಕು. ಒಂದೊಂದ್ಸಲಿ ಓಪನ್ ಪರ್ಮಿಟ್ ಬಿಟ್ರೆ 10,000 20,000 ಪರ್ಮಿಟ್ ಬಿಡ್ತಾರೆ. 8 ಲಕ್ಷ ಆಟೋ ಇಲ್ಲ. ಅವರು ಆರ್ಟಿಒದನ್ನು ವಿಚಾರಿಸಬೇಕು. 8 ಲಕ್ಷ ಆಟೋ ಇಲ್ಲ. ಈಗ ಬೆಂಗಳೂರಿಗೆ ಪರ್ಮಿಷನ್ ಇರೋದೇ 2.5 ಲಕ್ಷ ಆಟೋಗಳಿಗೆ. ಸರ್ ಅದೇನಿದೆ ಅಧಿಕಾರಿಗಳ ಹತ್ರ ಮಾತಾಡ್ಬೇಕು ಸರ್. ಈಗ ನೀವು ಆಟೋ ತಗೊಳ್ಳೋರು ಏನೀಗ 2.5 ಲಕ್ಷ 3 ಲಕ್ಷ ಕೊಟ್ಟು ಆಟೋದ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನೀವು ಪರ್ಮಿಟ್ ಕೇಳಲ್ವಾ? ಮತ್ತೆ ಅವಾಗ ಪರ್ಮಿಟ್ ಇಲ್ದಲೇ ಆಟೋದನ್ನು ಸರ್ ಅದು ಹೇಳ್ತೀನಿ ಕೇಳಿ ಸರ್. ಈಗ ಒಬ್ಬ ಡ್ರೈವರ್ ಅದೊಂದು ಏನು ತಪ್ಪಿಲ್ಲ. ಯಾಕೆಂದ್ರೆ ಸರ್ ಅವನು ಯಾವ ತರ ಅವ್ನಿಗೆ ಅಮೌಂಟ್ ಕಟ್ಬೇಕು, ಗಾಡಿ ಡೌನ್ ಪೇಮೆಂಟ್ ಆಗಿರೋದು, EMI ಆಗಿರೋದು, ಎನಿ ಒಂದು ಅಮೌಂಟ್ ಅವ್ನು ಪೇ ಮಾಡಿರ್ತಾನೆ. ಬಟ್ ಪರ್ಮಿಟ್ ಎಲ್ಲ ಸೇರಿಸಿ ಅವ್ನು ಪೇ ಮಾಡಿರ್ತಾನೆ. ಕೊಡ್ಬೇಕಾರದು ಯಾರ ಸರ್? ಒಂದು RTO ಇಂದ ಬರ್ಬೇಕು. ನಮ್ಮ ಹತ್ರ ಗಾಡಿ ಇದು ಕೊಟ್ಟಲ್ಲ ನಮ್ಗೆ ಡೀಲರು, ಅವ್ರು ನಮಗ್ ಕೊಡ್ಬೇಕು. ಇಲ್ಲಿ RTOದವ್ರು ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ, ಇವ್ರು ಕೊಟ್ಟಿಲ್ಲ ಅಂತ ನಾವು ಓಡಾಡ್ತಾ ಇದೀವಿ. ಅಷ್ಟು ಬಿಟ್ರೆ ಅದು ಪೇ ನಾವು ಮಾಡಿದೀವಿ ತಾನೆ. ಏನ್ ಮೋಸ ಮಾಡಿಲ್ವಲ್ಲ, ಸರ್ಕಾರಕ್ಕೆ ಮೋಸ ಮಾಡಿಲ್ವಲ್ಲ. ಹೊಸ ಗಾಡಿ ತಗೊಂಡಲ್ಲ ಅವಾಗಲೇ ಪರ್ಮಿಟ್ ಕೊಡ್ಬೇಕು. ಏನಕ್ಕೆ ಪಾಸಿಂಗ್ ಮಾಡ್ತಾರೆ ಇವರು? ಪಾಸಿಂಗ್ ಮಾಡಿ 6 ತಿಂಗಳು ವರ್ಷ ಗಂಟೆ ಕೊಡ್ಲಿಲ್ಲ ಅಂದ್ರೆ ನಾವು ಅದೇ ಇದ್ರ ಹತ್ರ ಅಲಿಬೇಕು, ಪೊಲೀಸ್ ಆಫೀಸ್ ಹತ್ರ ಅಲಿಬೇಕು, ಈ ಕಡೆ ಪೊಲೀಸ್ ಅವ್ರ ನೋಡಿ ಸಿಕ್ಕಬೇಕು. ಪಾಸಿಂಗ್ ಮಾಡಿದ್ರೆ ಪರ್ಮಿಟ್ ಕೊಡ್ಬೇಕಪ್ಪ. ಅಂದ್ರೆ ಪರ್ಮಿಟ್ ಇಲ್ಲದೆ ಗಾಡಿಗಳನ್ನ ತಗೋಬಹುದು. ಇದು ಏನಾಗಿದೆ ಅಂದ್ರೆ ನೋಡಿ, ಆಫೀಸ್ ಮುಖಾಂತರ ನಾವು ಗಾಡಿಗೆ ತಗೊಳೋದು. ಅದೇ ಶೋರೂಮ್ ನಾವು ಹೋದ್ರೆ, ಇವಾಗ ಶೋರೂಮ್ಗೆ ಕ್ಯೂರಾಜು ಅದಿದೆ, ಹೋದ್ರೆ ನಾವೇನಂತಾರೆ ಗೊತ್ತಾ, ಅವರು ಡೀಲರ್ನೇ ಕರ್ಸೋದು. ಯಾರನ್ನ? ಡೀಲರ್ನ ಕರ್ಸ್ಬಿಟ್ಟು ಲೋನ್ ಬೇಕಾ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಂತಾರೆ. ಅವ್ರ ಹತ್ರ ಮಾಡ್ಕೊಂಡಾಗ ಅವ್ರು ಏನಂದ್ರೆ ನಮಗ್ ಪಾಸಿಂಗ್ ಮಾಡ್ಕೊಡ್ತಾರೆ. ಪಾಸಿಂಗ್ ಮಾಡ್ಕೊಟ್ಟಾಗ ಪರ್ಮೆಂಟ್ ಯಾರು ಕೊಡ್ಬೇಕದು? ಯಾರು ಕೊಡ್ಬೇಕು ಪರ್ಮೆಂಟ್? ಅಲ್ಲಲ್ಲ, ಪರ್ಮೆಂಟ್ ಅವರು ಏನಂತಾರೆ, ಹಾಕೊಡ್ತೀನಿ ಅಂತಾರೆ. ಪರ್ಮೆಂಟ್ ಇವಾಗ ಪಾಸಿಂಗ್ ಏನಕ್ಕೆ ಮಾಡಿದ್ರು RTO ಇಂದ? ಅದು ಬೇಕಾಗಿರೋದು. ಇವ್ರು ಲಂಚ ಈಸ್ಕೊಂಡ್ ಮಾಡಿದ್ರ, ಲಂಚ ಈಸ್ಕೊಂಡಲ್ಲೇ ಮಾಡಿದ್ರ. ಇವಾಗ ಇವ್ರು ಪಾಸಿಂಗ್ ಮಾಡ್ಲಿಲ್ಲ ಅಂದ್ಮೇಲೆ ಆಟೋ ಹಾಕ್ಬೋದಾಯ್ತು ಹೊಸದು. ಇವಾಗ ಬಂದ್ಬಿಟ್ಟು ನೀವು ಪರ್ಮೆಂಟ್ ಇಲ್ಲ, ನೀವು ಆ ಪರ್ಮೆಂಟ್ ಇಲ್ದಲ್ಲ ಇಷ್ಟು ದಿನ ಓಡಿಸಿದ್ದೀರಾ, ಇಷ್ಟು ಫೈನ್ ಕಟ್ಟಬೇಕು ಅಂದ್ರೆ ಇವಾಗ ಏನ್ ಲೆಕ್ಕದಲ್ಲಿ ಇವ್ರು ಹೇಳ್ತಾವ್ರೆ? ಹೊಸ ಗಾಡಿಗಳು ಏನ್ ರೋಡ್ ಬಂದಿದೆ, ಯಾರು ಫ್ರೀ ಆಗಿ ಎತ್ಕೊಂಡ್ ರೋಡಲ್ಲಿ ಓಡಿಸಲ್ಲ ಸರ್. ಅದಕ್ಕೆ ಏನ್ ಪೇ ಮಾಡಕ ಎಲ್ಲ ಪೇ ಮಾಡಿದೆ. ಒಬ್ಬ ಡ್ರೈವರ್ ಅದನ್ನು ಸಾಲ ಮಾಡಿ ತಂದು ಬಡ್ಡಿಗೆ ಸರ್ 5% 10% ಸರ್ ಬಡ್ಡಿಗೆ ತಂದು ಗಾಡಿ ತಂದಿರ್ತಾನೆ. ಎಲ್ಲ ಏನ್ ಅಮೌಂಟ್ ಇದೆ ಸರ್ಕಾರಕ್ಕೆ ಪೇ ಮಾಡಿರ್ತಾನೆ. ಆದ್ರೆ ಅವ್ರು ನಮಗ್ ಕೊಡ್ದಿರಾ ಹಿಂಗ್ ಮಾಡಿದ್ರೆ ನಾವೇನ್ ಮಾಡಕ್ಕಾಯ್ತದೆ? ತಪ್ಪು ಯಾರ್ದು? ಡೀಲರ್ದ ಇಲ್ಲ RTOದವ್ರದ ಇಲ್ಲ ಡ್ರೈವರ್ದ? ನೀವೇ ಹೇಳಿ. ಈಗ ಪರ್ಮಿಟ್ ಇಲ್ಲದೆ ಇರೋ ಇವತ್ತು ಕಾನೂನು ಏನ್ ಗೊತ್ತಾ ಮಾಡಿರೋದವ್ರು? ಪರ್ಮೆಂಟ್ ಒಬ್ರಿಗೆ ಒಂದೇ, ಯಾವ್ದೋ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಪರ್ಮೆಂಟ್ ಒಂದೇ. ಇವಾಗ ನಾವೇನ್ ಮಾಡಿರ್ತೀವಿ ಅಂದ್ರೆ, ಹಳೆ ಗಾಡಿ ಪರ್ಮೆಂಟ್ ಇರ್ತದೆ. ಇವಾಗ ನಾವು ಹೊಸ ಗಾಡಿ ತಗೊಂಡಿರ್ತೀವಿ, ಆ ಗಾಡಿ ಟ್ರಾನ್ಸ್ಫರ್ ಹಾಕ್ಬೇಕು. ಟ್ರಾನ್ಸ್ಫರ್ ಆದ್ಮೇಲೆ ಹಾಕ್ಬೇಕು ಯಾರೋ ಡೀಲರ್. ಇವಾಗ ನಾವು ಗಾಡಿ ಇರ್ತಿರ್ತೀವಲ್ಲ ಅವ್ರಿಗೆ. ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ, ಕೆಲವು ಡೀಲರ್ಗಳು ಇವಾಗ ಅವರು ಲೆಕ್ಕಾಚಾರವಾಗಿ ಏನೈತೆ ತೂಕವಾಗಿ ಕರ್ದಿ ಮಾಡ್ಕೊಡ್ತಾವ್ರೆ. ಕೆಲವ್ರು ಡೀಲರ್ಗಳು ಏನ್ ಮಾಡ್ಕೊಡ್ತಾರೆ ಅಂದ್ರೆ, ನಾಳೆ ಬನ್ನಿ, ನಾಡಿದ್ ಬನ್ನಿ. ಅವ್ರು ನಾಳೆ ಬನ್ನಿ, ನಾಡಿದ್ ಬನ್ನಿ ಅಂತ ತಗೊಂಡೋಗಿ ಶೋರೂಮ್ ಮುಂದೆ ನಿಲ್ಸಕ್ಕಾಗಲ್ಲ. ಅವ್ರ ಆಫೀಸ್ ಮುಂದೆ ನಾವು ದುಡಿಮೆ ಮಾಡ್ಲೇಬೇಕು. ಇವತ್ತು ಹೋಯ್ತೀವಿ, ಒಂದು 2 ಅವರ್ ನಿಂತಿರ್ತೀವಿ ಆಫೀಸ್ ಮುಂದೆ, ಮಾಡ್ಕೊಡ್ತಾರೆ ಅನ್ಬಿಟ್ಟು, ಇಲ್ಲ ಅವರು ಎಲ್ಲ ಹೋಗಿದಾರಂತೆ, ನಾಡಿದ್ ಬನ್ನಿ. ಅದು ಎಲ್ಲಾ ಆಫೀಸಲ್ಲೂ ಇಲ್ಲ, ಕೆಲವು ಆಫೀಸಲ್ಲಿ ಮಾತ್ರ ಈ ತರ ಕೆಲಸ ನಡೀತಾ ಇರೋದು. ಸರ್ ಡ್ರೈವರ್ ಹತ್ರ ದುಡ್ಡು ಈಸ್ಕೊಂಡಿದ್ದಾರೆ ಸರ್, ಅವ್ರು ಕೊಡ್ತಾ ಇಲ್ಲ. ಡ್ರೈವರ್ ದುಡ್ಡು ಕಟ್ಟಿದಾನಲ್ಲ, ಟ್ಯಾಕ್ಸ್ ಏನಿದೆ ಗೌರ್ಮೆಂಟ್ ಏನೇನು ಕಟ್ಬೇಕು ಎಲ್ಲ ಕಟ್ಟಿದಾನಲ್ಲ, ಕೊಡ್ಬೇಕಾರದು ಯಾರು? ಡೀಲರ್ಗಳು ಕೊಡ್ಬೇಕು, ಇಲ್ಲ RTOದವ್ರು ಕೊಡ್ಬೇಕು. ಬಟ್ ಡ್ರೈವರ್ ಏನ್ ತಪ್ಪಿದೆ? RTOದವ್ರು ಯಾರು ಕೊಡ್ತಾರೆ? ಅದೇನೆ ಈಗ ಕೊಡ್ಬೇಕಾರೆ ಕೊಡ್ತಾವ್ರೆ. ಸಬ್ಸಿಡಿ ಕೊಡ್ತೀನಿ, ಇದು ಕೊಡ್ತೀನಿ ಅಂತಾರೆ. ಯಾವ ಸಬ್ಸಿಡಿ ಕೊಡ್ತಾವ್ರೆ? ಯಾವ ಸಬ್ಸಿಡಿನೂ ಕೊಡ್ತಾ ಇಲ್ಲ. ಸುಮ್ಮನೆ ಬೋಗಸ್ ಸಬ್ಸಿಡಿ ಮಾತೆಲ್ಲ ಮಾತ್ರ ಹೇಳ್ತಾರೆ ಅಷ್ಟೇನೆ ಹೊರತು ಸಬ್ಸಿಡಿ ಯಾವ ಸಬ್ಸಿಡಿನೂ ಆಟಕ್ಕೆ ಬರ್ತಾ ಇಲ್ಲ. ಇವಾಗ ಏನಾಗಿದೆ ಗೊತ್ತಾ ಸರ್, ಡ್ರೈವರ್ದು ತಪ್ಪಿಲ್ಲ ಸರ್. ಕರೆಕ್ಟಾಗಿ ನೀವು ಯೋಚನೆ ಮಾಡಿ, ಡ್ರೈವರ್ ಅದನ್ನ ಎಲ್ಲಾ ತರ ಅಮೌಂಟ್ ಪೇ ಮಾಡಿದಾನೆ. ಅವನು ಫುಲ್ ಅಮೌಂಟ್ ಸಾಲ ಮಾಡಿ ತಂದು ಕಟ್ಟಿ ಅವ್ನು ಇದ್ ಮಾಡ್ತಾ ಇರೋದು. ಸುಮ್ಮನೆ ಇದ್ ಮಾಡ್ತಾ ಇಲ್ಲ. ಇನ್ನೊಂದು ಏನಾಗಿದೆ ಅಂದ್ರೆ, ಇವರು ಓಲಾ ಊಬರ್ಗೆ ರಾಪಿಡ್ಗೆ ಅವ್ರಿಗೆ ಹೋಗ್ಬಿಟ್ಟು ಮುದ್ಗೆ ಹಾಕ್ಬೇಕು. ಏನಂತ? ನೀವು ಆಪ್ನ ಡಿಲೀಟ್ ಮಾಡಿ ಅಂತ. ಅವ್ರ ಆಪ್ ಡಿಲೀಟ್ ಮಾಡಿದ್ರೆ ನಾವ್ಯಾಕೆ ಆಪ್ ಆನ್ ಮಾಡ್ತೀವಿ? ನಮಗ್ ಬಂದಿರೋದು ಇದೇ ಸಮಸ್ಯೆ. ಇವಾಗ ನಾವು 2 ಅವರ್ ಕುಂತಿರ್ತೀವಿ ಒಂದ್ ಸರ್ಕಲ್ ಅಲ್ಲಿ, ಬಂದವರೆಲ್ಲ ಬಾಡಿಗೆ ಹಾಕೊಂಡು ಹೋಯ್ತಾ ಇರ್ತಾರೆ ಮೊಬೈಲಲ್ಲಿ. ನಾವೇನ್ ಮಾಡ್ತೀವಿ ಆ ಜಾಗದಲ್ಲಿ? ಸೊ ಇದೊಂದು ಆಪ್ ಹಾಕ್ಸ್ಕೊಂಡಾದ್ರೂ ನಾವಾದ್ರೂ 10 ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು ಅಂತ ನಮ್ಮ ತಲೆಯಲ್ಲಿ ಬರುತ್ತೆ. ಅದು ನಾವೇನ್ ಮಾಡ್ತೀವಿ, ಅವಾಗ ಹೋಯ್ತೀವಿ, ಅದು ಆಪ್ ಹಾಕ್ಸ್ಕೊಂತೀವಿ,
ಡ್ಯೂಟಿ ಮಾಡ್ತೀವಿ. ಅದು ಆಪೇ ಬರ್ಲಿಲ್ಲ ಅಂದ್ಮೇಲೆ ನಾವೇನಕ್ಕೆ ಆಪ್ ಹಾಕ್ಸ್ಕೊಂತೀವಿ? ಅದು ಆಪ್ ಬರೋದಕ್ಕೆ ತಾನೇ ನಾವು ಓಡೋಗೋದು. ಇವಾಗ ಏನ್ ಗೊತ್ತಾ ಸರ್, ಈ ಪ್ರೆಸೆಂಟ್ ಜನ ಇರೋದು ಓಲಾ ಊಬರ್ಗೆ ಅಡಿಟ್ ಆಗಿದ್ದಾರೆ. ಅದು ಅವ್ರಿಗೂ ಗೊತ್ತು, ಪ್ರತಿ ಒಬ್ರಿಗೂ ಗೊತ್ತು. ಮೀಟ್ರಿಗೆ ಜನ ಸರ್ ಏನು ಯಾರ್ಯಾರು ಮಾತಾಡ್ತಾರೆ, ಆಟೋದವ್ರು ದುಬಾರಿ ಕೇಳ್ತಾರೆ, ಇನ್ನೊಂದು ಮತ್ತೊಂದು. ಮೀಟ್ರ್ ಬರಲ್ಲ, ಒಂದ್ ನಿಮಿಷ ರೀ, ಮೀಟ್ರ್ ಬರಲ್ಲ ಅಂತಾರಲ್ಲ, ನನ್ನ ಆಟೋ ಇಲ್ಲೇ ಇದೆ ಸರ್, ನೋಡಿ ಅಲ್ಲೇ ನಿಲ್ಸಿದೀನಿ, ಆಟೋನ ನಿಲ್ಲಿಸ್ತೀನಿ. ಅದ್ ಯಾರು ಮಾತಾಡ್ತಾರ ಬರ್ರಿ, ಮೀಟ್ರಿಗೆ ಅದೆಷ್ಟು ಜನ ಬಂದ್ ಕೇಳ್ತಾರ ಕೇಳ್ರಿ, ಆಮೇಲೆ ನಾವು ಮಾತಾಡೋಣ. ಎಲ್ಲ ಓಲಾ ಊಬರ್ ಬುಕ್ ಮಾಡ್ತಿದ್ದಾರೆ. ಅವ್ರ ಮನೆ ಮುಂದೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗೋಷ್ಟ್ರೊಳಗೆ ಕ್ಯಾನ್ಸಲ್ ಮಾಡ್ತಾರೆ. 1.5 ಕಿಲೋಮೀಟರ್ ಇಂದ ಹೋಗಿ ಇಲ್ಲಿಂದ ಒಂದ್ ನಿಮಿಷ ಕ್ಯಾನ್ಸಲ್ ಮಾಡೋದ್ ಬೇರೆ ಅಲ್ಲ. ಒಂದ್ ನಿಮಿಷ ಕೇಳ್ರಿ, ಓಲಾ ಊಬರ್ ಅದು ಎಷ್ಟೋ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಕ್ಯಾನ್ಸಲ್ ಆಗುತ್ತೆ ಗೊತ್ತಾ? ಒಂದೊಂದು ಟೈಮಲ್ಲಿ ಒಂದೊಂದನ್ನ ಎರಡೆರಡು ಇದ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಅವರು. ಓಲಾ ಊಬರ್ ಅಲ್ಲಿ ಕೆಲವು ನೋಡಿ ಇರೋ 4 ಆಪ್ ಇರೋದ್ರಿಂದ 4 ಆಪಲ್ಲೂ ಯಾರು ಬೇಗ ಬರ್ತಾರೆ ಅಂತ ಬುಕ್ ಮಾಡ್ಬಿಡ್ತಾರೆ. ಗಂಡನ ಹತ್ರ ಒಂದ್ ಮೊಬೈಲ್, ಹೆಂಡತಿ ಹತ್ರ ಒಂದ್ ಮೊಬೈಲ್, ಮಕ್ಳ ಹತ್ರ ಒಂದ್ ಮೊಬೈಲ್, 3 ಮೊಬೈಲ್ ಇರ್ತವೆ. 3 ಮೊಬೈಲ್ ಏನ್ ಮಾಡ್ತಾರೆ, ಯಾರು ಬರ್ತಾರೆ ಅಂತ. ಅವಾಗ ನಾವು ಹೋಗಿ ಅಲ್ಲಿ ನಾಯಿ ತರ ನಿಂತಿರ್ಬೇಕು ಗೇಟ್ ಹತ್ರ. ಅವ್ರು ಬರ್ತಾರೆ ಒಬ್ರು, ಇನ್ನಿಬ್ರು ಡಿಲೀಟ್ ಮಾಡ್ತಾರೆ. ಅವಾಗ ಅವರು ಪಾಪ 2ರಿಂದ ಬಂದಿರ್ತಾರೆ. ಇದು 250 ರೂಪಾಯಿ ಬಾಡಿಗೆ ತಾನೆ, ಇದು 300 ರೂಪಾಯಿ ಬಾಡಿಗೆ ತಾನೆ ಅಂತ ಬಂದಿರ್ತದೆ. ಅವ್ರು ಆ ತರ ಕೆಲಸ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಇನ್ನೊಂದು, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಆಟೋದೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ನಿಮಗೆ ಒಂದು ಕಂಟಕವಾಗಿ ಪರಿಣಾಮ ಬೀರ್ತಾ ಇದೆಯಾ ಇವಾಗ ಪ್ರತಿ ನೋಡಿದ್ರೆ? ಸರ್ ಇದು ಮೈಂಡ್ ಡೈವರ್ಟ್ ಸರ್, ಮೈಂಡ್ ಡೈವರ್ಟ್ ಮಾಡ್ತಾರೆ. ಈಗ ರ್ಯಾಪಿಡೋ ವಿಚಾರ ಬಂದಿದ್ದಕ್ಕೆ ಅಲ್ವಾ ಸರ್ ಇವಾಗ ಆಟೋ ವಿಚಾರ ತೆಗ್ದಿರೋದು. ಈಗ ಏನ್ ಕೋರ್ಟ್ ಅಲ್ಲಿ ನಡೀತಿದೆ ಅದ್ರ ಪ್ರಕಾರ ಬಿಟ್ಬಿಟ್ಟಿದ್ರೆ ಅದ್ರ ನಡೀತಿತ್ತು. ಇವ್ರು ಯಾವಾಗ ಆ ಕಡೆಗೆ ಒತ್ತಡ ಬಿತ್ತು ಈ ಕಡೆಗೆ ಡೈವರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಈಗ ಎಲ್ರದ್ದು ಮೈಂಡ್ ಇವಾಗ ಎಲ್ಲಿದೆ, ಆಟೋ ಮೇಲೆ ಬಂದಿದೆ. ಆಟೋಗೂ ಬೈಕು ಏನ್ ಸಂಬಂಧ ಸರ್? ಇದು ಲೀಗಲ್ಲು, ಅದು ಇಲ್ಲೀಗಲ್ಲು. ಈಗ ನೀವೇ ಆಗ್ಲಿ ಓನ್ ಯೂಸ್ ಅಂತ ತಗೊಳ್ಳೋದು ಏನಕ್ಕೆ? ಓನ್ ಯೂಸ್ ಅಲ್ವಾ, ಮನೆ ಅಂದ್ರೆ ಮನೆ ಯೂಸ್ಗೆ. ಇದು ನಮ್ದು ಕಮರ್ಷಿಯಲ್ಗೂ ಓನ್ ಯೂಸ್ಗೂ ವ್ಯತ್ಯಾಸ ಇಲ್ವಾ? ಈಗ ನಮ್ಗೂ ಹಂಗಾರೆ ವೈಟ್ ಬೋರ್ಡ್ ಮಾಡ್ಬೋದಲ್ವಾ? ಕಮರ್ಷಿಯಲ್ಗೂ ವೈಟ್ ಬೋರ್ಡ್ಗೂ ವ್ಯತ್ಯಾಸ ಐತೆ ಅಂದ್ಮೇಲೆ ಅದು ತಪ್ಪೇ ಸರ್. ಲೀಗಲೇ ಲೀಗಲೇ. ಹಾ ಸರ್, ಹಾ ಮಾತ್ರ ಇದೆ ಅದು, ಅದ್ರ ಮೇಲೆ ಓಡ್ತಾ ಇರೋದಲ್ಲ ಇಲ್ಲಿಗಲ್. ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಆದ್ರೆ ಈಗ 1,60,60 ಮೇಲೆ ಏನು ಆಟೋಗಳು ಓಡ್ತಾರೆ ಅದು ಇಲ್ಲಿಗಲ್ ಅಂತ ಹೇಳ್ತಾರೆ. ಔಟ್ ಪಾಯಿಂಟ್ ಅದೆಲ್ಲ ಬ್ಯಾನ್ ಮಾಡಕ್ ಹೋಗಿ ನಿಮಗೂ ಸರ್ ಇಲ್ಲ ಸರ್, ಒಂದ್ ರೀತಿ ಅದು ಒಳ್ಳೇದ ಸರ್, ಅದು ನಮ್ಗೆ ಒಳ್ಳೇದ ಸರ್, ಪ್ಲಸ್ ಪಾಯಿಂಟ್ ಇದೆ. ಯಾಕೆ ಗೊತ್ತಾ ಸರ್, ಒಂದು ಟೈಮ್ ಅಲ್ಲಿ ಈ ಮನುಷ್ಯ ಇವತ್ತು ಯಾರು ಮಾತಾಡ್ತಿದ್ದಾರೆ ಆಟೋ ಇಲ್ಲಿಗಲ್ ಅಂತ ಇವತ್ತು ಮಾತಾಡ್ತಿರೋದು ಸರ್. ಇದು ಮುಂಚೆನೆ ನಮ್ಮ ಆಟೋದವರು ಎಷ್ಟೋ ಜನ, ಕೆಲವು ಸಂಘಟನೆಯವರು, ನಮ್ಮ ಕನ್ನಡದವ್ರು ಎಷ್ಟು ಜನ ಇದ್ದಾರೆ ಸರ್. ಕೆಲವರು ಆಟೋ ಡ್ರೈವರ್ಗಳೆಲ್ಲ ಹೋಗಿ ಮುತ್ತಿ ಹಾಕಿದ್ದಾರೆ. ಯಾಕೆಂದ್ರೆ ಹೊರ ರಾಜ್ಯದಿಂದ ಬಂದು ಆಟೋ ಓಡ್ಸಕ್ ನಿಂತಿದ್ರು ಸರ್. DL ಇಲ್ಲ, ಪರ್ಮಿಟ್ ಇಲ್ಲ, ದುಡ್ನಾಸೆಗೆ ಹೊರಗಡೆಯಿಂದ ಬಂದು ಇಲ್ಲಿ ನಿಂತಿದ್ರು. ಅಂತವ್ರನ್ನ ಓಡ್ಸೋದಿಕ್ಕೆ ನಮ್ಮ ಆಟೋ ಡ್ರೈವರ್ಗಳೇ ಅವತ್ತು ನಿಂತು ಹೋರಾಟ ಮಾಡಿದ್ರು ಸರ್. ಅವತ್ತು ಬಂದು ಮಾತಾಡ್ಲಿಲ್ಲ. ಇವತ್ತು ಇವ್ರು ಹೇಳ್ತಾವ್ರೆ ಏನೋ ಇಲ್ಲಿಗಲು, ಅದು ಪರ್ಮಿಟ್ ಇಲ್ಲ ಅಂತ. ಅದನ್ನ ನಮ್ಮ ಆಟೋದವ್ರು ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ. ಇವತ್ತು ಬಂದು ಹೇಳೋದೇನಿದೆ ಸರ್? ಸರ್ ಎಷ್ಟೋ ಜನ ಕೆಲವು ಲಾಯರು ಸರ್, ಕೆಲವರು ಹೇಳ್ತಾರಲ್ಲ ಸರ್ ನಾವು ಲಾಯರ್ ಅಂತ. ಸರ್ ಸೆಕೆಂಡ್ PUC ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾನೊಬ್ಬ ಲಾಯರ್ ಅಂತ ಕೂಡ ಫೇಕ್ ಮಾಡಿ ಮಾತಾಡೋರು ಇದ್ದಾರೆ ಸರ್. ಅಂತವ್ರನ್ನು ತಗೋಬೇಕಲ್ವಾ ಸರ್? ಆಟೋದಲ್ಲಿ ಒಂದೇ ವರ್ಗ ಅಲ್ಲ ಸರ್, ಇಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ಬರೋದು. ಕೆಲವು ಲಾಯರ್ಗಳು ಕೂಡ ಒಳ್ಳೆಯವರು ಇದ್ದಾರೆ, ತುಂಬಾ ಒಳ್ಳೆಯವರು ಇದ್ದಾರೆ. ಅದೇ ರೀತಿ ಸೆಕೆಂಡ್ PUC ಮಾಸ್ ಕಾರ್ಡ್ ನ ಕೊಟ್ಬಿಟ್ಟು ನಾನೊಬ್ಬ ಲಾಯರ್ ಅಂತ ಬಿಲ್ಟಪ್ ತಗೊಳ್ಳೋರು ಇದ್ದಾರೆ. ಹಂಗಂಬಿಟ್ಟು ಅವ್ರನ್ನೆಲ್ಲ ಲಾಯರ್ ಅಂತ ಕನ್ಸಿಡರ್ ಮಾಡ್ತಾರ ನೀವು? ಹೇಳಿ ಸರ್. ಹೇಳ್ರಿ, ಅದೇನ್ ಮಾತಾಡ್ರಿ. ಇಲ್ಲ ಸರ್, ಇದು ಓಲಾ ಊಬರ್ ರ್ಯಾಪಿಡೋ ಎಲ್ಲ ಬಂದಿದ್ದು 2012-13 ಏನಕ್ಕೆ ನಮ್ಮನ್ನ ಟೈ ಅಪ್ ಮಾಡಿದ್ರು ಅಂದ್ರೆ, ಫಸ್ಟ್ ಬಂದಿದ್ದು ಕ್ಯಾಬಲ್ಲಿ ಬಂತು, ಕ್ಯಾಬಿಗೆ ಬಂತದು. ಕ್ಯಾಬ್ಗೆಲ್ಲ ನಾವು ಗಲಾಟೆ ಮಾಡಕ್ ಶುರು ಮಾಡಿದಾಗ ಆಟೋದವ್ರನ್ನೆಲ್ಲ ಟೈ ಅಪ್ ಮಾಡ್ಕೊಂಡ್ರು. ಆಟೋದವರೆಲ್ಲ ಟೈ ಅಪ್ ಮಾಡ್ಕೊಂಡ್ಮೇಲೆ ನಾವು ಪ್ಯಾಸೆಂಜರ್ ಹತ್ರನೂ ಜಾಸ್ತಿ ಕೇಳ್ತಾ ಇಲ್ಲ. ನಮ್ಗೆ ಆಲ್ರೆಡಿ ಗೌರ್ಮೆಂಟ್ ಇಂದ ಮೀಟರ್ ಕೊಟ್ಟಿದೆ. ಮೀಟರ್ ಕೊಟ್ಟಿದೆ. ಯಾರು ಬಂದ್ರು ಮೀಟರ್ ತಿರುಗಿಸ್ಕೊಂಡು ಹೋಯ್ತಾ ಇದ್ವಿ. ಇವಾಗ ಪ್ಯಾಸೆಂಜರ್ನ ಮನೆ ಬಾಗ್ಲಿಗೆ ಹೋಗಿ ಪಿಕಪ್ ಮಾಡ್ಬೇಕು. ಮುಂಚೆ ಆದ್ರೆ ಸಾರ್ವಜನಿಕರು ಬಂದು ರೋಡಲ್ಲಿ ಬಂದು ಆಟೋ ಹತ್ಕೊಂಡು ಹೋಗೋರು. ಇದೆಲ್ಲ ಮಾಡಿರೋದು ಅಗ್ರಿಗೇಟರ್ ಕಂಪ್ನಿಗಳು. ಅಗ್ರಿಗೇಟರ್ ಕಂಪ್ನಿನ ಮುಚ್ಚಿಸ್ಬಿಟ್ರೆ ನಾವು ಹೋಗೋದೇ ಇಲ್ವಲ್ಲ. ಮೀಟರ್ ಓಡಿಸ್ಬೇಕಂದ್ರೆ ಯಾವ್ದು ಆ್ಯಪೇ ಬೇಡ, ಯಾವ ಆ್ಯಪ್ ಕೊಡ್ಬೇಡಿ. ಈಗ ಯಾವ ಡ್ರೈವರು ಕೂಡ ಈಗ ಯಾವ ಡ್ರೈವರು ಕೂಡ ಕೇಳಿಲ್ಲ ನಮ್ಗೆ ಆ್ಯಪ್ಗಳು ಬೇಕು ಅಂತ. ನಾವ್ ಯಾವ ಡ್ರೈವರ್ ಕೇಳಿಲ್ಲ. ನಮ್ಮ ಮೀಟರ್ ಇದ್ದಿದ್ದು ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಸರ್, ಅವತ್ತಿಂದನೇ ಆಕ್ಷನ್ ತಗೋದಲ್ಲ. ಕೆಲವರು ಏನಂತಾರೆ ಅಂದ್ರೆ ಇದು ನಿಮ್ಮಿಂದನೇ ಆಗಿದೆ ಅಂತಾರೆ. ನಾವ್ ಕೇಳಿದ್ವ ನಾವು ಆ್ಯಪ್ಗಳು ಬೇಕು ಅಂತ? ನಾವೇನಾದ್ರು ಕೇಳಿದ್ರೆ ಹೌದು ನಮ್ಮಿಂದ ಅಂತ. ಸರ್ ಆಟೋ ಡ್ರೈವರ್ ಕರೆಕ್ಟ್ ಆಗವ್ರೆ ಸರ್. ಇಲ್ಲಿ ಜನ ಮರಳ ಜಾತ್ರೆ ಮರಳ ಅಂದಂಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸಕ್ಕೆ ಯಾರು ಏನ್ ಬೇಕಾದ್ರು ಮಾತಾಡ್ತಾರೆ. ಅದು ತಂದು ನಮ್ಮ ಆಟೋದವ್ರ ಮೇಲೆ ಕೂರಿಸ್ತಾರೆ. ಇಲ್ಲಿ ಬೇರೆ ಇನ್ನೇನು ಇಲ್ಲ ಸರ್. ಯಾವ ಆಟೋ ಡ್ರೈವರ್ ನಮ್ಗೆ ಹಾಕ್ಬೇಕು, ನಾವು ಓಲಾ ಊಬರ್ಲೆ ಡ್ಯೂಟಿ ಮಾಡ್ತೀವಿ ಅಂತ ಯಾರು ಕೇಳಿಲ್ಲ. ನಾವು ಇವತ್ತಿಗೂ ಮೀಟರ್ ಹಾಕೊಂಡು ಹೊಡಿಯೋಕೆ ರೆಡಿ ಸರ್. ಇವತ್ತಿಗೂ ನಾವು ಇಲ್ಲಿ ಇದ್ದಾರಲ್ಲ ಸರ್, ಯಾವ ಆಟೋ ಡ್ರೈವರ್ ಏನೋ
400 ಕೊಡು 500 ಕೊಡು ಅಂತ ಯಾವ ಆಟೋ ಡ್ರೈವರ್ ಕೇಳಿಲ್ಲ. ಯಾರೋ 10 ಜನ ಕೇಳಿರ್ಬೋದು, ಹಂಗಂದ್ಬಿಟ್ಟು ಎಲ್ರು ಕೇಳಲ್ಲ ಸರ್. ಎಲ್ರಿಗೂ ಸೇರಿಸಿ ಮಾತಾಡೋದು ತಪ್ಪು. ಆನ್ಲೈನ್ ಬಿಟ್ಬಿಟ್ಟು ನಿಮಗೆ ಮೀಟರ್ ಹೊಡೀರಿ ಬಾಡಿಗೆ ಹೊಡೀರಿ ಅಂದ್ರೆ ಎಲ್ಲಿ ಹೊಡೆಯಕ್ಕಾಗುತ್ತೆ ಸರ್ ಅಗ್ರಿಗೇಟರ್ ಆರಾಮಾಗಿ ಸರ್ ಆಟೋಮೆಟಿಕ್ ಆಗಿ ಈಗ ಜನಗಳು ಏನ್ ಆಗ್ಬಿಟ್ಟಿದಾರೆ ಅಂದ್ರೆ ಸೋಂಬೇರಿ ಆಗ್ಬಿಟ್ಟಿದ್ದಾರೆ. ಮುಂಚೆ ಆದ್ರೆ ರೋಡಕ್ ಬಂದು ಆಟೋ ಹೋಗ್ತಾ ಇದ್ರು. ನಾನು 2010 ನಾನು ಆಟೋ ಓಡಿಸ್ತಾ ಇದ್ದೀನಿ. 25 ವರ್ಷದಿಂದ 15-16 ವರ್ಷದಿಂದ ನಾನು ಆಟೋ ಓಡಿಸ್ತಾ ಇದ್ದೀನಿ. ಎಲ್ಲ ರೋಡಕ್ ಬಂದೇ ಆಟೋ ಹತ್ತವ್ರು. 30 ರೂಪಾಯಿ ಬಾಡಿಗೆನೂ ಸಿಗುತ್ತೆ, 50 ರೂಪಾಯಿ ಬಾಡಿಗೆನೂ ಸಿಗುತ್ತೆ, 100 ರೂಪಾಯಿ ಬಾಡಿಗೆನೂ ಸಿಗುತ್ತೆ, 300 ರೂಪಾಯಿ ಬಾಡಿಗೆನೂ ಸಿಗುತ್ತೆ. ಮೀಟರ್ ಹಾಕೊಂಡೇ ಓಡಿಸ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಬಂದ್ಬಿಟ್ಟು ಓಲಾ ಊಬರ್ ಆ್ಯಪ್ಗಳೆಲ್ಲ ಬಿಟ್ಬಿಟ್ಟು ಅವ್ರ ಮನೇಲಿ ಕುತ್ಕೊಂಡು ಬುಕಿಂಗ್ ಮಾಡ್ತಾರೆ. ಮನೆ ಹತ್ರಕ್ಕೆ ಗಾಡಿ ಬರುತ್ತಲ್ಲ ಅದನ್ನೇ ಮಾಡೋ ಅಂತಾರೆ. ನಾವೇನು ಅವ್ರಿಗೆ ನಮ್ಮನ್ನ ಹೇಳಿ ಕೇಳಿ ಏನನ್ನ ಓಲಾದನ್ನ ರೇಟ್ ಮಾಡಿದಾನ, ಅವನೇನ್ ತೋರಿಸ್ತಾನೋ ಅದನ್ನ ತಗೊಂತಾ ಇದೀವಿ. ಅವನಿಗೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಕಸ್ಟಮರ್ ಕೇರ್ ನಂಬರೇ ಇಲ್ಲ. ಏನಾನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ರೂಟ್ ಏನಾನ ಈಗ ಇಲ್ಲೇನ ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ರೋಡ್ ಕ್ಲೋಸ್ ಮಾಡಿರ್ತಾರೆ, 1 ಕಿಲೋಮೀಟರ್ ಸುತ್ಕೊಂಡ್ರೆ ಅದೂ ಬರೋದಿಲ್ಲ, ಮನೆ ತಗೋದ್ರೆ ಅದೂ ಬರೋದಿಲ್ಲ. ಇವ್ರನ್ನ ಯಾರನ್ನ ಇವ್ರ ಅಗ್ರಿಗೇಟರ್ ಕಂಪ್ನಿಗಳನ್ನೆಲ್ಲ ತಗೊಂಬಂದ್ಬಿಡಿ ಅಂತ ಕೇಳಿದವ್ರು ಯಾರು? ಇವರು ಡೈವರ್ಟ್ ಮಾಡ್ಬೇಕು, ಆಟೋ ಡ್ರೈವರ್ನ ಡೈವರ್ಟ್ ಮಾಡ್ಬೇಕು ಅಂತಾನೆ 2012-13ರಲ್ಲಿ ಆಟೋಗಳನ್ನ ಅಟ್ಯಾಚ್ಮೆಂಟ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂದ್ರೆ ಕ್ಯಾಬ್ಗಳನ್ನ ಬಿಟ್ರು. ಈ ಯಾವ್ದೋ ಈ ಇಂಡಿಕಾ ಇದು ಯೆಲ್ಲೋ ಬೋರ್ಡ್ ಕಾರ್ ಇದೆಯಲ್ಲ, ಕಾರೇ ಫಸ್ಟ್ ಬಂದಿದ್ದು, ಪ್ರಥಮ ಬಂದಿದೆ ಕ್ಯಾಬ್ ಬೆಂಗಳೂರಿಗೆ, ಸಿಟಿ ಟ್ಯಾಕ್ಸಿ ಅಂತ ಬಂದಿದ್ದು ಅದೇನೆ. ಅದನ್ನ ನಾವು ಆಟೋದವರೆಲ್ಲ ಗಲಾಟೆ ಮಾಡಿದ್ದಕ್ಕೆ ಆಟೋ ಡ್ರೈವರ್ನೆಲ್ಲ ಅಟ್ಯಾಚ್ ಮಾಡಿದ್ರು. ಈಗ ಪೊಲೀಸರು ಮಾಡ್ತಾರೆ ಕೆಲವು ಅನಾಧಿಕೃತ ಆಟೋಗಳನ್ನ ಹಿಡಿದು ಸರ್ ಅನಧಿಕೃತ ಆಟೋ ಅಂತಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲದಿರೋದು ಅವ್ರ ಡ್ಯೂಟಿ ಅವ್ರು ಮಾಡ್ಲಿ, ಬೇಡ ಅಂತ ನಾವು ತೊಂದರೆ ಮಾಡ್ತಲ್ಲ ಅವ್ರಿಗೆ. ಅನಧಿಕೃತ ಓಲಾ ಊಬರ್ ಓಡಿಸ್ಬಾರ್ದು ಅಂದ್ರೆ ಈಗ ನಮ್ಗೆ ಹೆಂಗ್ ಮುತ್ಕೆ ಹಾಕಿ ಹಿಡಿತಾ ಇದ್ದೀರಾ? ಅಗ್ರಿಗೇಟರ್ ಕಂಪ್ನಿಗಳು ನಡೀರಿ, ನಾವು ಬರ್ತೀವಿ ಜೊತೆನಲ್ಲಿ. ಅವ್ರೊಬ್ರನ್ನ ಅವ್ರ ಕೈಲಿ ಆಗಲ್ಲ ಅಂದ್ರೆ ನಾವು ಬರ್ತೀವಿ ಜೊತೆನಲ್ಲಿ. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ಏರಿಯಾದಲ್ಲಿ 10 ಗಾಡಿ 10 ಜನ, ಸಾವಿರಾರು ಗಟ್ಲೆ ಬೇಡ, ಒಂದೊಂದ್ ಏರಿಯಾದಲ್ಲಿ 5 ಗಾಡಿ ಅಂತ ಸೇರ್ಸಿದ್ರು ಸಾವಿರಾರು ಜನ ಬರ್ತಾರೆ ಆಟೋ ಡ್ರೈವರ್ಗಳು. ಆಪೇ ತೆಗೆದ್ಬಿಡಿ, ಆರಾಮಾಗಿ ಮೀಟರ್ ಓಡಿಸ್ಕೊಂಡು ರೋಡ್ಗೆ ಬರ್ತಾರೆ ಜನ. ಆರಾಮಾಗಿ ಮೀಟರ್ ಹಾಕೊಂಡೇ ಓಡಿಸ್ತೀವಿ. ಈಗ ಅಗ್ರಿಗೇಟರ್ ಕಂಪ್ನಿಗಳಿಂದ ಏನು ಓಡಿಸ್ತಾ ಇದೀರಾ, ಅದನ್ನ ಜಾಸ್ತಿ ದುಡ್ಡು ತಗೊಂಡ್ರೆ ನಿಮ್ಮನ್ನ ಹಿಡಿತಾ ಇದಾರೆ. ಜಾಸ್ತಿ ದುಡ್ಡು ತಗೊಂಡ್ರೆ ನಾವೇನ್ ಬಾಯ್ಬಿಟ್ಟು ಕೇಳ್ತಾ ಇಲ್ವಲ್ಲ, ಓಲಾ ಊಬರ್ ಅವ್ರ ತಾನೇ ರೇಟ್ ಫಿಕ್ಸ್ ಮಾಡ್ತಾರೆ. ಅವ್ರೇನ್ ತೋರಿಸ್ತಾರೆ, ಈಗ ಸಪೋಸ್ ಈಗ ಕಣ್ಣೆದ್ರಿಗೆ ನಾವೇ ಬೇಕಾದ್ರೆ ಇಲ್ಲಿ ಬುಕಿಂಗ್ ಮಾಡ್ತೀವಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಇಲ್ಲಿಂದ 70, 80, 100 ರೂಪಾಯಿ ಅಂತ ಅವನೇ ತೋರಿಸ್ತಾನೆ. ನಾವೇನೋ ಪ್ಯಾಸೆಂಜರ್ನ ಹೋಗಿ OTP ಹಾಕಿದ ತಕ್ಷಣ ಮೇಡಮ್ ಅಲ್ಲಿಗೆ 100 ಆಗುತ್ತೆ, 200 ಆಗುತ್ತೆ, 300 ಆಗುತ್ತೆ ಅಂತ ನಾವೇನ್ ಬಾಯ್ಬಿಟ್ಟು ಕೇಳಲ್ವಲ್ಲ, ಅವನೇ ತಾನೇ ತೋರ್ಸೋದು. ಅವ್ರು ಕಸ್ಟಮರ್ ಬುಕಿಂಗ್ ಮಾಡ್ಬೇಕಾದ್ರೆ ತೋರ್ಸುತ್ತೆ ಅಮೌಂಟ್. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಂದ್ರೆ 300 ತೋರಿಸುತ್ತೆ, 350 ತೋರಿಸುತ್ತೆ ಅಂತ ತೋರಿಸುತ್ತೆ. ಎಲ್ಲ ಬುಕಿಂಗ್ ಮಾಡೋರೆಲ್ಲ ಎಜುಕೇಟೆಡ್ಗಳೇ, ಯಾರು ಅನ್ಎಜುಕೇಟೆಡ್ಗಳು ಯಾರು ಇರೋದಿಲ್ಲ. ಅಲ್ಲಿ ಅಮೌಂಟ್ ತೋರಿಸುತ್ತೆ ತಾನೆ 300 ಆಗುತ್ತೆ, 200 ಆಗುತ್ತೆ ಅಂತ. ಮೀಟರ್ ಬಾಡಿಗೆಗಿಂತ ಜಾಸ್ತಿ ಆದ್ರೆ ನಿಮ್ಮನ್ನ ಹಿಡಿತಾರಂತೆ. ನಮ್ಮನ್ನೇ ಯಾಕೆ ಹಿಡಿತಾರ ಸರ್? ಓಲಾ ಊಬರ್ವನ್ನ ಅವ್ನಿಗೋಗಿ ಧಮಕಿ ಹಾಕಿ ಅವ್ನು ಹಿಡೀರಿ. ಸರ್ ಇನ್ನೊಂದು, ನೀವು ಆಟೋ ಡ್ರೈವರ್ ಎಲ್ಲ ಒಗ್ಗಟ್ಟಾಗಿ ನಾವು ಇವತ್ತಿಂದ ಓಲಾ ಊಬರ್ ಏನು ಆನ್ಲೈನ್ ಸಮಸ್ಯೆಗಳನ್ನ ದುಡಿಮೆ ಮಾಡಲ್ಲ, ಇನ್ನು ಆಟೋ ಓಡಿಸಲ್ಲ ಅಂತ ಡಿಸೈಡ್ ತಗೊಂಡ್ರೆ ಸಮಸ್ಯೆನೇ ಬರಲ್ವಲ್ಲ ನಿಮ್ಗೆ? ಆಟೋ ಓಡಿಸೋದು ಹೆಂಗೆ ಬೇಡವೇ ಬೇಡ, ನಾವು ಆನ್ಲೈನ್ ಸಮಸ್ಯೆ ಬೇಕು. ಅವರು ಆನ್ಲೈನ್ ಬೇಡವೇ ಬೇಡ ಸರ್. ಗೌರ್ಮೆಂಟ್ ಸ್ಟಾರ್ಟ್ ಮಾಡೋದು ಹೇಳಿ. ಅಗ್ರಿಗೇಟರ್ ಕಂಪ್ನಿಗಳನ್ನ ಫಸ್ಟ್ ಕ್ಲೋಸ್ ಮಾಡೋದಕ್ಕೆ ಹೇಳ್ರಿ. ಮತ್ತೆ ಅಲ್ಲಲ್ಲ ಬೇಜಾರು ತಿಳ್ಕೊಬೇಡಿ. ಒಂದ್ ಕಂಪ್ನಿ ಅಂತ ಬಿಟ್ಬಿಟ್ಟು 100 ಜನನ್ನ ನೀವು ಮುಖ್ಯ ಹಾಕ್ಬಿಟ್ಟು 100 ಜನನ್ನ ತೆಗ್ದಾಕ್ತೀನಿ ಅಂದ್ರೆ ಹೆಂಗಾಯ್ತದೆ? ಎಕ್ಸಾಂಪಲ್ ಇವಾಗ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ಟು ಒಂದೇ ಸತಿ ತೆಗ್ದಾಕ್ತೀನಿ ಅಂದ್ರೆ ಹೆಂಗಾಯ್ತದೆ? ನೀವೇನಕ್ಕೆ ಅದನ್ನ ಓಪನ್ ಮಾಡಿಕೊಂಡಿದ್ದೀರಾ? ಕಂಪ್ನಿನೇ ಮುಚ್ಬಿಡಿ ಆರಾಮಾಗಿ. ನಾವೇನು ಈಗ ನೆನ್ನೆ ಮೊನ್ನೆ 6 ತಿಂಗಳು 3 ತಿಂಗಳಿಂದ ಆಟೋ ಡಿಪಾರ್ಟ್ಮೆಂಟ್ ಬಂದು ಗಾಡಿ ಓಡಿಸ್ತಾ ಇಲ್ಲ, 15 ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ. ಗೌರ್ಮೆಂಟ್ ಆಯ್ತದ ಇದೆಲ್ಲ ಪ್ರಶ್ನೆ ಬಂದಿರೋದ್ರಿಂದ ಗೌರ್ಮೆಂಟ್ ಅವ್ರು ಆಪ್ ಬಿಟ್ಬಿಡ್ಲಿ ಬಿಡ್ರಿ, ಆಪ್ ಮಾಡಿ. ಅವ್ರ ಆಪ್ ಬಿಟ್ಬಿಟ್ರೆ ಯಾವ್ದು ತೊಂದ್ರೆನೆ ಬರಲ್ವಲ್ಲ. ಇದು ಇವಾಗ ಕಾನೂನು ಪ್ರಕಾರ ಏನೈತೆ ಅದೇ ನಡ್ಕೊಂಡು ಹೋಗ್ಬೋದಲ್ಲ. ಇವಾಗ ಅವ್ರೆ ಇದರಿಂದ RTO GPS ಫಿಟ್ ಮಾಡ್ಬಿಡ್ಲಿ ಬಿಡ್ರಿ ಕಾನೂನು ಪ್ರಕಾರ. ಇವಾಗ ನಾವು ಪ್ಯಾಸೆಂಜರ್ ಹತ್ರ ಏನ್ ಮಾತಾಡ್ತೀವಿ, ಪ್ಯಾಸೆಂಜರ್ ಹತ್ರ ಹೆಂಗ್ ನಡ್ಕೊಂತೀವಿ ಎಲ್ಲ ಗೊತ್ತಾಗ್ಲಿ ಬಿಡ್ರಿ. ಇವಾಗ ಪ್ರತಿ ಸಿಗ್ನಲ್ಗೂ ನೀವು 500 ರೂಪಾಯಿ ಫೈನ್ ಬೀಳುತ್ತೆ ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡು 3 ಜನ ಕಂಪ್ಯೂಟರ್ ಮುಂದೆ ಕುಣಿಸಿದ್ದೀರಾ. ಇವತ್ತು ನೀವು GPS ಫಿಟ್ ಮಾಡ್ಬಿಡ್ರಿ. ಫಿಟ್ ಮಾಡ್ಬಿಟ್ಟು ನಾವು ಪ್ಯಾಸೆಂಜರ್ ಹತ್ರ ಯಾರು ರೆಸ್ಪಾನ್ಸ್ ಇಂದ ನಡ್ಕೊಂತೀವಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅಲ್ಲಿ ಮಾತಾಡಿ. ಅವಾಗ ಅವ್ರಿಗೆ ಹಾಕಿ ಫೈನು. ಅವ್ರದ್ದು RTOದಲ್ಲಿ ಪ್ರತಿ ಅವ್ರ ಗಾಡಿ ಅವ್ರ ಹೆಸರಲ್ಲಿ ಇರ್ತದೆ, DL ಅವ್ರ ಹೆಸರಲ್ಲಿ ಇರ್ತದೆ. ಕಳಿಸಿ ಲೆಟ್ರುಗಳು ಅವ್ರ ಮನೆಗೆ ಕಾನೂನು ಪ್ರಕಾರ. ಆ ಲೆಟ್ರ್ ಏನೈತೆ ಇವಾಗ ಆನ್ಲೈನಲ್ಲಿ ಪೇ ಮಾಡ್ಬೇಕು ಅಂದ್ರೆ ಮಾಡೋರು ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ಅವ್ರ ಆಟೋನ ಏನ್ ಮಾಡ್ಬೇಕು ನೀವು ಅದನ್ನ ಕಾನೂನು ಪ್ರಕಾರ ಮಾಡಿ. ಸುಮ್ಮನೆ ಇಲ್ದೇ ಇರೋದ್ನೆಲ್ಲ ಓಲಾ ಬಂದ್ಬಿಡ್ತು, ಊಬರ್ ಬಂದ್ಬಿಡ್ತು, ಅದೆಲ್ಲ ಮಾಡ್ಕೊಟ್ಟಿದ್ಯಾರೋ ಗೌರ್ಮೆಂಟ್ ಅವರು. ನಾವ ಮಾಡ್ಕೊಟ್ಟಿದೀವಿ ಹೋಗಿ. ನಾವು ಇಲ್ಲ ಬನ್ನಿ ಸರ್ ನಿಮ್ ಕಾಲ್ ಇಟ್ಕೊಂತೀವಿ ಮಾಡ್ಕೊಡಿ ಅಂತ ಕೇಳಿದೀವ? ಇವ್ರು ತಾನೇ ಮಾಡಿರೋದು.
ಇವರು ಬಿಡ್ಬೇಕಾದ್ರೆ ಗೊತ್ತಿರ್ಬೇಕಾಗಿತ್ತು. ಈ ಆಟೋ ಮೀಟ್ರು ಇವ್ರು ಏನಕ್ಕೆ ಈ ತರ ಮೀಟರ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವಲೇ ಸ್ಟಾಪ್ ಮಾಡ್ಬೇಕಾಗಿತ್ತು. ಇವರು ಬೆಳೆಯಕ್ ಬಿಟ್ಬಿಟ್ಟು ಇವಾಗ ನಾವು ಕತ್ರಿನ ಕಟ್ ಮಾಡ್ತೀವಿ ಅಂದ್ರೆ ಅವ್ರು ಬಿಡ್ತಾರಾ? ಅವ್ರು ಯಾವ ಮೂಲೆಯಿಂದ ಸೂಟ್ ಕೇಸ್ ಪಾಸ್ ಆಗುತ್ತೋ ಯಾರು ಗೊತ್ತಾಗುತ್ತದೋ? ನಾವೇನಲ್ಲಿ ನೋಡಕ್ಕಾಗುತ್ತ ಹೋಗಿ? ಇದಕ್ಕೆಲ್ಲ ಕಾರಣ ಗೌರ್ಮೆಂಟ್ ಅಂತ. ಗೌರ್ಮೆಂಟೇ ಇರೋದು ಕಾನೂನು. ಸರ್ ಸರ್ಕಾರದಿಂದ ಒಂದು app ಸರ್ಕಾರದಿಂದಾನೇ ಸರ್ಕಾರ ಸಪೋರ್ಟ್ ಇಲ್ದಾನೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು? ಕುಮಾರಸ್ವಾಮಿ ಅವರು ನಾವು ಆಪ್ ರೆಡಿ ಮಾಡ್ತೀವಿ ಅನ್ಬಿಟ್ಟು ಯಾವ್ದಕ್ಕೆ ಟ್ಯಾಕ್ಸಿಗಳಿಗೆ ಅವ್ರು ಇನ್ನೂ ರೆಡಿ ಮಾಡೋದ್ರಲ್ಲೇ ಇದ್ದಾರೆ. ಇದು 6 ತಿಂಗಳ ಕತೆ. ಇದು ನಾವು ರೆಡಿ ಮಾಡ್ತೀವಿ ಆಪು ಅಂತ ಹೇಳಿದವರು. ಇನ್ನೂ ಒಂದು ಆಪು ರೆಡಿ ಆಗಿಲ್ಲ ಗೌರ್ಮೆಂಟ್ ಇಂದ. ಇನ್ನು ಉಟ್ಕೊಂತಾನೆ ಇವೆ. ಅದ್ಯಾವ್ದೋ ಈಸಿ ಕ್ಯಾಬ್ ಅಂತೆ, ಅದ್ಯಾವ್ದೋ ಒಂದು ಮೇಲ್ಗಡೆ ಇದಾಕೊಂಡು ಅದೆಲ್ಲ ಉಟ್ಕೊಂತಾನೆ ಇವೆ ಆಪ್ಗಳು. ಇನ್ನು ಯಾವ ಡಿಲೀಟ್ ಆಯ್ತಾ ಇಲ್ಲ ಕರೆಕ್ಟಾಗಿ. ಇವಾಗ ಇನ್ನೊಬ್ಬ ಮತ್ತೊಬ್ಬ ಉಟ್ಕೊಂತಾವನೆ. ಅಂದ್ರೆ ಬೇಕು ಅಂತಾನೆ ಮಾಡ್ತಾ ಇಲ್ವಾ ಅಂತ. ಅಲ್ಲ, ಇವರು ಬೇಕು ಅಂತ ಮಾಡ್ತಾ ಇರೋದು ಅಂದ್ರೆ ಅಲ್ಲಿಂದ ಏನ್ ಗೊತ್ತಾಯ್ತೋ ಲಾಭ ಅದು ನಮಗ್ ಗೊತ್ತಿಲ್ಲ. ನಮ್ಗೆ ಏನೈತಿ ಇಲ್ಲಿ ಏನೋ ಒಂದು 800 1000 1200 ದುಡ್ಕೊಂಡು ಹೋಗೋಣ ಅನ್ನೋದು ಅದ್ ನೋಡ್ತೀವಿ. ಇವಾಗ ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಾವು ಬಗ್ ನೋಡಕ್ ಆಗುತ್ತಾ ಹೋಗಿ? ಇವಾಗ ಹೋಗ್ಲಿ ನಮ್ಮನ್ನು ವಿಧಾನಸೌಧ ಹೊಡೆ ಬಿಡ್ತಾರ ಬಗ್ ನೋಡಕ್ಕೆ ಯಾರಿದ್ದಾರೆ ಯಾರು ಇಲ್ಲ ಅನ್ನಕ್ಕೆ? ಬೇಡ ಸರ್, ಅವ್ರ ಅಗ್ರಿಗೇಟರ್ ಕಂಪ್ನಿನೇ ಈಗ ನಮ್ನ ಹೇಗೆ ನಮ್ನ ರೋಡಕ್ ಬಂದು ಹೇಗೆ ಮುಖ್ಯ ಆಗ್ತಿದ್ದಾರೆ. RTO ಹೋದವರು ಆಗ್ಲಿ ಅಡಿಕ್ಟ್ ಆಗಿರುತ್ತೆ ಹೇಳಿದ್ರಿ. ಸೊ ಇವೆಲ್ಲ ಬುಕ್ ಮಾಡಕ್ ಹೋದ್ರೆ ಯಾವ ಆಟೋನು ಸಿಗ್ಲಿಲ್ಲ ಅಂದ್ರೆ ಅವ್ರು ಬರ್ತಾರೆ. ಅದೇ ಸರ್, ಇವಾಗ ಅದಕ್ಕೆ ಇನ್ನೊಬ್ಬ ಉಟ್ಕೊಂತಾನೆ. ಇವಾಗ ನೀವ್ ಹೇಳಿದ್ರಲ್ಲ, ಇವಾಗ ನೀವೇನ್ ಹೇಳಿದ್ರೆ ನಾವೆಲ್ಲ ಡಿಲೀಟ್ ಮಾಡ್ಬಿಟ್ರೆ ಅದಕ್ಕೆ ಇನ್ನೊಬ್ಬ ಒಳಗಡೆಯಿಂದ ಹುಟ್ಟಿರ್ತಾನೆ. ಅದು ನಮಗ್ ಗೊತ್ತಾಗಲ್ಲ. ಇವಾಗ ನೋಡಿ, ಇವಾಗ ನೀವು ಬ್ಯಾಟ್ರಿ ಗಾಡಿ ಅಂತಾರೆ. ಬ್ಯಾಟ್ರಿ ಗಾಡಿಗಳು ಪರ್ಮನೆಂಟ್ ಇಲ್ದಲೇ ಇವೆ. ಪರ್ಮನೆಂಟೇ ಇಲ್ಲ ಆ ಗಾಡಿಗಳಿಗೆ. ಪರ್ಮನೆಂಟೇ ಇಲ್ಲ. ಇವತ್ತು ನಮ್ಮ ಗಾಡಿಗೆ ಹಳೆ ಗಾಡಿ ಪರ್ಮನೆಂಟ್ ಎತ್ತಿ ಇವಾಗ ನಮ್ಗೆ ಪರ್ಮನೆಂಟ್ ಇಲ್ಲ, ಪರ್ಮನೆಂಟ್ ಅವ್ರು ಕೊಡಲ್ಲ ಅನ್ಕೊಳ್ಳಿ. ಹಳೆ ಗಾಡಿ ಪರ್ಮನೆಂಟ್ ಎತ್ತಿದ್ರೆ 35 ರಿಂದ 40 ಸಾವಿರ ಕೇಳ್ತಾರೆ. ಅದು ಗೌರ್ಮೆಂಟ್ ಅಲ್ಲಿ ಎಷ್ಟು ಇದಾಗುತ್ತೆ, ಲಾಭ ಬರ್ತದೋ ನಷ್ಟ ಆಯ್ತದೋ ನಮಗ್ ಗೊತ್ತಿಲ್ಲ. ಇವಾಗ ನಮ್ಮ ಗೌರ್ಮೆಂಟ್ಗೂ ಬಿಡಲ್ಲ ಅವರು. ಇವಾಗ ಈ ಪರ್ಮನೆಂಟ್ ಇದಕ್ಕೆ ಹಾಕ್ಬೇಕು ಅಂದ್ರೆ ಕಾನೂನು ಪ್ರಕಾರ ನಾವು ಡೀಲರ್ ಮುಖಾಂತರನೇ ಹೋಗ್ಬೇಕು ಇದಕ್ಕೆ. ಅವ್ರೇನಂತಾರೆ, ನೋಡಪ್ಪ ಬೇರೆ ಗಾಡಿ ಪರ್ಮನೆಂಟ್ ಎತ್ತಿ ನಿಮ್ಗೆ ಹಾಕೋಕ್ಕೋಸ್ಕರ 35,000 ರೂಪಾಯಿ ಚಾರ್ಜು. 2,80,000 ಇರೋ ಗಾಡಿನ 3,30,000 ಆಗುತ್ತೆ. ಹೌದು, ಟ್ರಾನ್ಸ್ಫರ್ ಪರ್ಮಿಟ್ ಅದು ಟ್ರಾನ್ಸ್ಫರ್ ಪರ್ಮೆಂಟ್. DL ಪರ್ಮೆಂಟ್ ಅಂದ್ರೆ ಅವರು DL ಪರ್ಮೆಂಟ್ ಏನಂದ್ರೆ ಕೆಲವು ಆಫೀಸಲ್ಲಿ ಪಾಪ ಅಮಾಯಕರು ನೋಡಿ 2,85ಕ್ಕೂ ಕೊಡ್ತಾರೆ, 2,80ಕ್ಕೂ ಕೊಡೋರವ್ರೆ, 2,95 ಹೇಳೋರು ಇದ್ದಾರೆ. ಎಲ್ಲರೂ ಒಂದೇ ತರ ಇಲ್ಲ ನಾವ್ ಹೇಳೋದು. ಇಲ್ಲೆಲ್ಲದ್ರ ಮಧ್ಯೆ ಆಟೋದವರು ಬಡವರು ಆಗ್ತಾರೆ ಅಂತ. ಆಟೋದವ್ರೆ ಆಯ್ತಾರ ಅದೇ ಹೇಳ್ದಲ್ಲ, ದಿನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಮಾಡ್ತಾ ಇದಾರೆ ಸರ್. ಈಗ ಇವ್ರು ಏನ್ ಮಾಡ್ತಾ ಇದಾರೆ, ಸಾರಿಗೆ ಈಗ RTO ಹೋದವ್ರು ಬಂದು ಆಟೋಗಳನ್ನ ಯಾವ ರೀತಿ ಬಂದು ರೋಡಲ್ಲಿ ಬಂದು ಎಲ್ಲ ಚೆಕಿಂಗ್ ಮಾಡ್ತಾ ಇದಾರೆ. ಅಗ್ರಿಗೇಟರ್ ಕಂಪ್ನಿಗಳಿಗೆ ಹೋಗಿ ಮುಚ್ಚಿಸಿ. ಈಗ 2 ವೀಲರ್ ಆಪ್ ನ ತೆಗೆದ್ರು, ಬುಕಿಂಗ್ ಆಪ್ ತೆಗೆದ್ರು, ಹಂಗೆ ಬುಕಿಂಗ್ ಆಪೇ ತೆಗೆದ್ಬಿಡಿ. ನಮ್ಮ ಆಟೋ ಡ್ರೈವರ್ ಎಷ್ಟು ದಿನ ನೋಡ್ತಾರೆ? ಸೋಮವಾರ 1 ದಿನ ನೋಡ್ಬೋದು, 2 ದಿನ ನೋಡ್ಬೋದು, 3 ದಿನ ನೋಡ್ಬೋದು. 3 ದಿನ ಆದ್ಮೇಲೆ ಇವಾಗ ಬಾಡಿಗೆನೆ ಗೊತ್ತಲ್ಲ, ಆಪ್ ಮಾಡಿ ಬಿಸಾಕ ನಡೆಯ ರೋಡ್ ಮೇಲೆ ಅಂದ್ಬಿಟ್ಟು ಮೀಟರ್ ತಿರ್ಗಿಸ್ಕೊಂಡು ಆರಾಮಾಗಿ ಹೋಗ್ತಾರೆ. ಅಗ್ರಿಗೇಟರ್ ಕಂಪ್ನಿನೇ ಮುಚ್ಚಿಸ್ಬಿಡಿ. ಯಾರು ಕೇಳಿದವ್ರು ನಿಮ್ನ ಅಗ್ರಿಗೇಟರ್ ಕಂಪ್ನಿ ಕೊಡಿ ಅಂತ? ಸರ್ಕಾರ ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಅಗ್ರಿಗೇಟರ್ ಕಂಪ್ನಿಗಳು ಬಂದು ಉಟ್ಕೊಂಡಿರೋದು.